ಎರಡು ಸಂಖ್ಯೆಗಳ LCM ಮತ್ತು HCF ಅನುಕ್ರಮವಾಗಿ 150 ಮತ್ತು 25. ಇದರಲ್ಲಿ ಒಂದು ಸಂಖ್ಯೆಯು 75 ಆದರೆ ಇನ್ನೊಂದು ಸಂಖ್ಯೆ ಯಾವುದು ಕೇಳ್ತಾರೆ. ಹೌದಾ? ಅಂದ್ರೆ ಎರಡು ಸಂಖ್ಯೆಗಳು LCM ಅಂದ್ರೆ ಏನು? ಲಸ. HCF ಅಂದ್ರೆ ಮಸ. ಶಾರ್ಟ್ಕಟ್ LCM ಯಾಕೆ ಬಂದ್ರು? ಲೋವರ್ ಕಾಮನ್ ಫ್ಯಾಕ್ಟರ್ LCM ಅಂದ್ರೆ. HCF ಅಂದ್ರೆ ಹೈಯರ್ ಕಾಮನ್ ಫ್ಯಾಕ್ಟರ್. LCM ಅಂದ್ರೆ ಲಸ ಆಯ್ತು. ಅಂದ್ರೆ ಲಸ ಈಕ್ವಲ್ ಟು ಲ ಸಾ ಅ. ಲ ಸಾ ಅ ಈಕ್ವಲ್ ಟು ಲ ಸಾ ಇಂಟು ಮ ಸಾ ಅ ಈಕ್ವಲ್ ಟು ಮೊದಲನೇ ಸಂಖ್ಯೆ ಇಂಟು ಎರಡನೇ ಸಂಖ್ಯೆ. ಅಂದ್ರೆ ಮೋಸಮ್ ಇಂಟು ಮೋಸಮ್ ಅಂದ್ರೆ ಏನು? ಮೊದಲನೇ ಸಂಖ್ಯೆ. ಏಸಮ್ ಅಂದ್ರೆ ಏನು? ಎರಡನೇ ಸಂಖ್ಯೆ. ಅದಕ್ಕೆ ಏಸಮ್ ಅಂತ ಶಾರ್ಟ್ಕಟ್ ಆಗ್ತೀನಿ. ಏಸಮ್ ಲಸ ಎಷ್ಟದಪ್ಪ? ಅನುಕ್ರಮವಾಗಿ ಎಂದರ ಮೊದಲು LCM ಕೊಟ್ಟಾರ, ಇದು LCM ಆಗ್ತದೆ. ಅಂದ್ರೆ ಲಸ ಆಗ್ತದೆ. ಅಂದ್ರೆ 150 ಇಂಟು ಮೋಸ ಅಂದ್ರೆ ಅನುಕ್ರಮವಾಗಿ ಅಂದಿದ್ದಕ್ಕೆ HCF ಅಂದ್ರೆ ಆಮೇಲೆ ಅದ, ಇದು HCF ಆಯ್ತು. ಇಂಟು 25. ಈ ಎರಡರಲ್ಲಿ ಲಸ ಮತ್ತು ಮೋಸ ತೆಗೆದಾಗ ಇದರಲ್ಲಿ ಒಂದು ಸಂಖ್ಯೆ ಎಷ್ಟದ? 75 ಅದ. ಇಂಟು ಏಸಮ್ ಅಂದ್ರೆ ಎಕ್ಸ್ ಆಯ್ತು. ಇಲ್ಲಿ ಒಂದು ಮಾತನ್ನು ಹೇಳ್ತೀನಿ ನೋಡ್ರಿ. ಎರಡು ಸಂಖ್ಯೆಗಳ ಮೋಸ ಮತ್ತು ಲಸವನ್ನು ಕೊಟ್ಟಾಗ ಯಾವಾಗಲೂ ಲಸವನ್ನು ದೊಡ್ಡದಿರ್ತದೆ. ಲಸ ದೊಡ್ಡದಿರ್ತದೆ. ಲಸಕ್ಕಿಂತ ಮೋಸ ಸಣ್ಣ ಚಿಕ್ಕದಿರ್ತದೆ. ಇದಕ್ಕೆ ಅಬ್ಜೆಕ್ಟಿವ್ ಟೈಪ್ 1 ಮಾರ್ಕ್ಸ್ ಕೇಳ್ತಿರ್ತಾರೆ. ಇದು ಕೇಳ್ತಿರ್ತಾರೆ. ಎರಡು ಸಂಖ್ಯೆಗಳ ಲಸ ಮತ್ತು ಮೋಸಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು? ಮೋಸವೇ ಚಿಕ್ಕ ಆಗಿರ್ತದೆ. ಲಸ ಯಾವಾಗಲೂ ಮೋಸಕ್ಕಿಂತ ದೊಡ್ಡದಾಗಿರ್ತದೆ. ಇನ್ನು 150 ಇಂಟು 25 ಇದು ಈ ಕಡೆ ಬರುವಾಗ ಇರುತ್ತದೆ 75 ಈಕ್ವಲ್ ಟು ಎಕ್ಸ್. ಎಕ್ಸ್ ಅಂದ್ರೆ ಎರಡನೇ ಸಂಖ್ಯೆ. 25 ಒಂದನೇ 25, 25 ಮೂರನೇ 3 ಒಂದನೇ 3, 3 ಐದನೇ 0 0 50 ಒಂದನೇ 50 ಈಕ್ವಲ್ ಟು ಎಕ್ಸ್. ಅಂದ್ರೆ ಏನಿದು ಎರಡನೇ ಸಂಖ್ಯೆ ಎಷ್ಟಾಯ್ತು? ಎಕ್ಸ್ ಆಯ್ತು. ಎಕ್ಸ್ ಅಂದ್ರೆ ಎಸ್ ಅಂದ್ರೆ ಎರಡನೇ ಸಂಖ್ಯೆ ಆಯ್ತು. ದ ರೈಟ್ ಆಪ್ಷನ್ಸ್ ಡಿ. ರೈಟ್ ಆಪ್ಷನ್ಸ್ ಡಿ. ನೋಡಿ ಪ್ರಶ್ನೆ ನೋಡಿ, ಸ್ವಲ್ಪ ಪ್ರಶ್ನೆ ಹೋಗ್ತೀನಿ. ಒಬ್ಬ ಅಂಗಡಿಯವರು 1900 ಮತ್ತು ರು 600ಕ್ಕೆ ಅನುಕ್ರಮವಾಗಿ ಒಂದು ಮೇಜು ಮತ್ತು ಒಂದು ಕುರ್ಚಿಯನ್ನು ಖರೀದಿಸುತ್ತಾರೆ. ಅವನು ಅದನ್ನು ಅಂಕಿತನಿಗೆ 15% ಲಾಭದಲ್ಲಿ ಮಾರಾಟ ಮಾಡುತ್ತಾನೆ. ಹಾಗಾದರೆ ಅಂಕಿತ ಮೇಜು ಮತ್ತು ಕುರ್ಚಿ ನೀಡಿದ ಹಣ ಎಷ್ಟು? ಕೇಳ್ತ. ಹೌದಾ? ಅಂದ್ರ ಅವನಿಗೇನ್ ತಗೊಳ್ಳೋಣ? ಎರಡು ವಸ್ತುಗಳನ್ನು ಖರೀದಿ ಮಾಡೋಣ. ಯಾವ್ಯಾವು? ಒಂದು ಮೇಜು ಮತ್ತು ಒಂದು ಕುರ್ಚಿ ಮಾಡ್ಯಾರ. ಮೇಜಿನ ಬೆಲೆ ಬೇರೆ ಅದ, ಕುರ್ಚಿ ಬೆಲೆ ಬೇರೆ ಅದ. ಅದು ಒಟ್ಟು ಟೋಟಲಿ ಎರಡು ವಸ್ತುಗಳನ್ನು ಕೊಂಡ್ಕೊಂಡಾನ. ಒಟ್ಟು ಕೊಂಡ ಬೆಲೆ ಎಷ್ಟು ಅಂತ ಕೇಳ್ಬೇಕು. ಮತ್ತೆ ತಗೋಬೇಕು ನಾವು. ಅಂದ್ರೆ ಒಟ್ಟು ಕೊಂಡ ಬೆಲೆ ಎಷ್ಟು? ಒಟ್ಟು ಕೊಂಡ ಬೆಲೆ ಎಷ್ಟು? 1900 ಪ್ಲಸ್ 600 ಈಕ್ವಲ್ ಟು ಎಷ್ಟಾಯ್ತಪ್ಪ? ಟೋಟಲ್ 2000 ಆಯ್ತು. 2500 ರೂಪಾಯಿ ಅವ ಕೊಂಡುಕೊಂಡ. ಕೊಟ್ಟು ಒಂದು ಟೇಬಲ್ ಮತ್ತು ಒಂದು ಕುರ್ಚಿಯನ್ನು ಕೊಂಡ್ಕೊಂಡ. ಅದನ್ನು ಮಾರ್ತಾನವ. ಹೆಂಗ ಮಾರ್ತಾನಪ್ಪ ಅಂದ್ರೆ ಲಾಭಕ್ಕೆ ಮಾರ್ತಾನ. ಎಷ್ಟು ಲಾಭಕ್ಕೆ ಮಾರ್ತಾನ? 100ಕ್ಕೆ 15 ಮಾರ್ತಾನ. ಈ ಲೆಕ್ಕ ಭಾಳ ಚಂದದ. ನಾವು ಸೂತ್ರನಾಗ ಹೇಳ್ತೀನಿ. ಜೋಶಿ ಸರ್ದಲ್ಲ ಸಿಂಧಿ ಒಳಗೆ, ಈ ಸದ ಬೆಂಗಳೂರಾಗ ಅದಾರ. ಈ ಲೆಕ್ಕ ಇಂಥ ಲಾಭ ನಷ್ಟ ಲೆಕ್ಕಗಳು ಭಾಳ ಮಸ್ತ್ ಬಿಡಿಸ್ತಾರ. ಅವ್ರು ಬಂದಾಗ ಭೇಟಿಯಾರಿ ಅಥವಾ ನಾಳೆ ನಡೆದು ಈ ಆನ್ಲೈನ್ದಾಗ ಏನಾರ ಅವರು ನಿಮ್ಗೆ ಕನೆಕ್ಟ್ ಆಯ್ತು ಅಂದ್ರೆ ನೀವು ಕೇಳ್ಕೊಳಕತ್ರಿ. ಭಾಳ ಮಸ್ತ್ ಬಿಡಿಸ್ತಾರ. ಲಾಭ ನಷ್ಟ ಲೆಕ್ಕಗಳು, ಸರಾಸರಿ ಲೆಕ್ಕಗಳು, ಆಮೇಲೆ ತ್ರೈರಾಶಿಕ ಪದ್ಧತಿಗಳು ಭಾಳ ಮಸ್ತ್, ಭಾಳ ಸರಳವಾಗಿ ಬಿಡಿಸ್ತಾರ ಅವರು. ಲಕ್ಷ ಕೊಟ್ಟು
ಲಕ್ಷ ಕೊಟ್ಟು ನೋಡ್ಬೇಕು, ಲಕ್ಷ ಕೊಟ್ಟು ಕೇಳಬೇಕು. ಅವ್ರು ಹೇಳಿದ್ದಲ್ಲ. ಈಗ ನೋಡ್ರಿ, ಈಗ ಕೊಟ್ಟ ಬೆಲೆ ಆಯ್ತು ಟೋಟಲ್. ಇನ್ನು ಲಾಭಕ್ಕೆ ಮಾರಿದಾಗ ಮಾರಾಟ ಬೆಲೆ ಅವ ಮಾರ್ತಾನವ, ಆದ್ರೆ ಲಾಭಕ್ಕೆ ಮಾರ್ತಾನವ, ಕಷ್ಟಕ್ಕೆ ಮಾರುದಿಲ್ಲವ, ಲಾಭಕ್ಕೆ ಮಾರ್ತಾನವ. ಅಂದ್ರೆ ಲಾಭಕ್ಕೆ ಮಾರಿದಾಗ ಮಾರಾಟ ಬೆಲೆ ಎಷ್ಟು? ಮಾರಾಟ ಬೆಲೆಯ ಸೂತ್ರವನ್ನು ಹಾಕಿರೋ ನಾವು. ಅಂದ್ರೆ 100 ಪ್ಲಸ್ ಲಾಭ ಸರಸವಾಗಲಿ 100 ಇಂಟು ಅಸಲು ಬೆಲೆ. ಅಸಲು ಬೆಲೆ ಏನಾಗಿದೆ ಇಲ್ಲಿ? ಕೊಂಡ ಬೆಲೆ ಆಗಿದೆ, ಹೌದಲ್ಲ? ಅಂದ್ರೆ 100 ಪ್ಲಸ್ ಎಷ್ಟಕ್ಕೆ ಲಾಭ ಮಾಡ್ತಾನವ? 15% ಮಾಡ್ತಾನ. ಅಂದ್ರೆ 15% ಎಲ್ಲಾಯ್ತು? ಕೆಳಗೆ ಬಂತು. ಅಸಲು ಎಷ್ಟದ? ಅಂದ್ರೆ ಕೊಂಡ ಬೆಲೆ ಎಷ್ಟದ? 2500. ಪ್ಲಸ್ ಅದಿಲ್ಲಿ ಹೊಡಿಬಾರ್ದಿಲ್ಲಿ. ಈಕ್ವಲ್ ಟು 115 ಅಪಾನ್ 100 ಇಂಟು 2500. ಈ ಶಬ್ದ ಇಲ್ಲಿ ಛೇದ ಮಾಡಬೇಕು. ಈ ಎರಡು ಸೊನ್ನೆಗಳು ಕಟ್ಟಾಯ್ತು. ಕೆಳಗೆ ಒಂದು ಬಂತು, ಬೆಲೆ ಇಲ್ಲ. 25ಕ್ಕೆ 100, 15ಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ರಿ, ಗುಣಾಕಾರ ಮಾಡ್ರಿ. 2875. 2875 ಏನಿದು? ರೂಪಾಯಿ ಇಲ್ಲಿದೆ, ಟಿ ಸಿ ಇಲ್ಲಿ ಅದು ರೂಪಾಯಿ ಇಲ್ಲಿದೆ. 2875. ರೈಟ್ ಆಪ್ಷನ್ಸ್ ಡಿ ಆಗ್ತದೆ. ರೈಟ್ ಆಪ್ಷನ್ಸ್ ಡಿ.